ಈಗ ಸಿ ಎಮ್ ಚೇರು ಅಲ್ಗಾಡ್ತಿಲ್ಲ. ನಾನು ಹೇಳ್ತಾ ಬಂದಿದ್ದೀನಿ, ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಮೋಡದಲ್ಲಿ ಹಗರಣದಲ್ಲಿ ಅವ್ರದ್ದು ಯಾವುದೂ ಪಾತ್ರ ಇಲ್ಲ, ಅವರೇ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಅಂತ. ಅದಕ್ಕೂ ಮೀರಿ ಸಂದರ್ಭ ಏನಾದ್ರು ಬಂತು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗೋಂಥ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಇವ್ರು ಎಲ್ಲರೂ ಆಗ್ತೀನಿ, ನಾನು ಆಗ್ತೀನಿ, ಯಾಕೆ ನಾನು ಆಗಬಾರ್ದ? ಈಗ ನಮಗೆ ಅನುಭವ ಇಲ್ವಾ? ಕೊಟ್ಟರೆ ಎಲ್ರಿಗೂ ಅನುಭವ ಬರ್ತದೆ. ಅದನ್ನೆಲ್ಲ ಮಾತಾಡ್ಬಾರ್ದು. ಹಿರಿಯರು ಇದ್ದಾರೆ, ನಾವು ಜೂನಿಯರ್ಸು ನೋಡಿರಿ, ಅವ್ರನ್ನ ನೋಡಿ ನಾವು ಫಾಲೋ ಅಪ್ ಮಾಡಿ ಈಗ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಗಾಗ್ತದೆ. ಈ ಥರ ಎಲ್ಲ ಬೆಳವಣಿಗೆಗಳಾಗಬಾರ್ದು. ಆಯಿತು, ಮುಖ್ಯಮಂತ್ರಿ ಆಗ ಅರ್ಹತೆ ಎಲ್ರಿಗೂ ಇರುತ್ತೆ. ಏನು 36 ಜನ ಎಮ್ ಎಲ್ ಎ 136 ಇದ್ದೀವಿ, ಎಲ್ರಿಗೂ ಅರ್ಹತೆ ಇದೆ. ಹಾಗಾದರೆ ಎಲ್ಲರೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಯಾರೇನು ಕಮ್ಮಿ ಇದ್ದಾರೆ? ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ತಲೆ ಬಾಗಬೇಕಾಗ್ತದೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಾಧ್ಯಮದಲ್ಲಿ, ರಸ್ತೆಯಲ್ಲಿ, ಬೀದಿಯಲ್ಲಿ ಮಾತಾಡೋದು ಏನೋ ಪಕ್ಷಕ್ಕೆ ಶೋಭೆ ತರಲ್ಲ. ದಯಮಾಡಿ ಹಿರಿಯರಿದ್ದಾರೆ, ಅವ್ರು ಏನಾರು ತಪ್ಪು ಮಾಡಿದ್ರೆ ನಾವು ಅದನ್ನು ಫಾಲೋ ಅಪ್ ಮಾಡಿ ಮತ್ತು ನಾವು ತಪ್ಪು ಮಾಡೋಂಗೆ ಮಾಡೋದು ಬೇಡ. ಅವರು ಕರೆಕ್ಟಾಗಿರ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಜಾರಕಿಹೊಳಿ ಅವರು ಒಳ್ಳೆ ಫಾಲೋಅಪ್ ಇದ್ದಾರೆ ಸರ್. ಇಲ್ಲ, ಜಾರಕಿಹೊಳಿ ಸಾಹೇಬ್ರು ಹೇಳಿದ್ದಾರೆ, ನಾನು 2028ಕ್ಕೆ ನನ್ನ ಕ್ಲೈಮ್ ಅಂತ. ಅವರೆಲ್ಲೂ ಈಗ ಆಗ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಈಗ ಏನಾಗ್ತದೆ, ಸಹಜ ಮನುಷ್ಯನ ಗುಣ, ಎಲ್ರಿಗೂ ಆಸೆ ಇರ್ತದೆ. ಈಗ ನಿಮ್ಮಲ್ಲೂ ಅಷ್ಟೇ, ಮೀಡಿಯಾದವರು ಎಲ್ರಿಗಿಂತ ಫಸ್ಟ್ ನಾವು ನ್ಯೂಸ್ ಪಬ್ಲಿಸಿಟಿ ಮಾಡ್ಬೇಕು, ನೀವು ಓಡೋಡಿ ಬರ್ತೀರಿ. ಅದೇ ರೀತಿ ನಾನು ಫಸ್ಟ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ರಾಜಕಾರಣಿಗಳ ಆಸೆ. ತಪ್ಪಲ್ಲ, ಆದರೆ ಅದು 4 ಗೋಡೆ ಮಧ್ಯೆ ಇದ್ದರೆ ಒಳ್ಳೆಯದು. ಈಗ ಸೀನಿಯರಿಟಿ ಮೇಲೆ ಹೋಗೋದಾದ್ರೆ ಕುಮಾರಸ್ವಾಮಿ ಅವ್ರು ಫಸ್ಟ್ ಟೈಮ್ ಗೆದ್ದ ಮುಖ್ಯಮಂತ್ರಿ ಆದರು. ಅವ್ರ ಪಾರ್ಟಿಲಿ ಇದ್ದಿಲ್ವ ಬೇರೆ ಯಾರು? ಸೀನಿಯರಿಟಿ ಪ್ರಶ್ನೆ ಬರೋಲ್ಲ, ಅವರ ಒಂದು ಕಾರ್ಯಕ್ಷಮತೆ ಪ್ರಶ್ನೆ ಬರ್ತದೆ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರು ಸಂಘಟನೆ ಮಾಡಿ ಲೋಕಸಭೆಯಲ್ಲಿ 9 ಸೀಟ್ ಗೆದ್ದಿದ್ದೀವಿ. ಇನ್ನು 136 ಸೀಟ್ ಗೆಲ್ತೀವಿ ಅಂತ ಹೇಳಿದರು ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ. ಯಾಕೆ ಅವ್ರ ಪರಿಶ್ರಮ ಗೊತ್ತಿತ್ತು ಅವ್ರಿಗೆ, ಎಲ್ಲಿ ಪರಿಶ್ರಮ ಹಾಕಿದ್ದೀನಿ, ಎಲ್ಲಿ ರಿಸಲ್ಟ್ ಬರುತ್ತೆ ಅಂತ. ಆ ಥರ ಯಾರು ಹೇಳಿದಾರ ಇವರು? ಖಾಲಿ ಚೇರ್ ಕೊಟ್ಟರೆ ನಿನಗೂ ಬೇಕು ನನಗೂ ಬೇಕು, ಯಾರು ಬೇಡ ಅಂತಾರೆ? ಫಸ್ಟ್ ಅದನ್ನು ಬಿಡಲಿ. ಕಾರ್ಯಕ್ಷಮತೆ ಇರೋರಿಗೆ ಹೈಕಮಾಂಡ್ ಗುರುಸಿ ಕೊಡ್ತದೆ. ಕೊಟ್ಟರೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ, ಮತ್ತೇನು ಬದಲಾವಣೆ ಇಲ್ಲ. ಈಗ ಸಹಜ, ನನಗೂ ಈಗ ಎದುರುಗಡೆ ಎಲ್ಲರೂ ನಮ್ಮ ಮಾಜಿ MP ಸಿದ್ದೇಶ್ವರ ಸಿಕ್ಕರು ಮಾತಾಡಿಸ್ತೀನಿ, ಅಥವಾ ನಾನು ಯಾವ್ದಾರು ಅವ್ರ ವ್ಯವಹಾರದಲ್ಲಿ ಇತ್ತು ಅಂದ್ರೆ ಅವ್ರನ್ನ ಹೋಗಿ ಭೇಟಿ ಮಾಡ್ತೀನಿ. ಕುಮಾರಸ್ವಾಮಿ ಅವ್ರು ಸಿಕ್ಕರು ಮಾತಾಡ್ತೀನಿ, ಸೋಮಣ್ಣವ್ರು ಸಿಕ್ಕರು ಮಾತಾಡ್ತೀನಿ. ಅದಕ್ಕೆಲ್ಲ ತಪ್ಪು ತಿಳ್ಕೊಂತ ಹೋದರೆ ಅಂದರೆ ಸರ್, ಈಗ CM ಸಿದ್ದರಾಮಯ್ಯ ಸಿಗದಂಥ ಅಪಾಯಿಂಟ್ಮೆಂಟು ಡಿ ಕೆ ಶಿವಕುಮಾರ್ ಸಿಕ್ಬಿಟ್ಟಿದೆ ಸರ್. ಅದು ಕ್ಯೂರಿಯಾಸಿಟಿ ಆಗಿರೋದು. ಅಪಾಯಿಂಟ್ಮೆಂಟ್ ಅಂತಲೇ ಯಾರು ಕೇಳಿದ್ರು ಕೊಡ್ತಾರೆ. ನನಗೊಂದು ತಿಂಗಳು 2 ತಿಂಗಳು ಟೈಮ್ ಕೊಡಿ, ನಾನು ಬೇಕಿದ್ರೆ ಮೋದಿ ಸಾಹೇಬ್ರು ಕಂಡು ಬರ್ತೀನಿ, ನನಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ. ಅವ್ರವ್ರ ಸಬ್ಜೆಕ್ಟ್ ಮೇಲೆ ಅಪಾಯಿಂಟ್ಮೆಂಟ್ ಸಿಗ್ತದೆ. ಅಲ್ಲ, ಒಂದು ವೇಳೆ CM ಸೀಟಿನ ಕಿರಿಕಿರಿ ಆದರೆ ಯಾವುದೇ ರೀತಿಯ ಕಿರಿಕಿರಿ ಇಲ್ಲ. ಕಾಂಗ್ರೆಸ್ಸಿನ 136 ಜನ ಏನು ನಮ್ಮ ಶಾಸಕರು ತೀರ್ಮಾನ ಮಾಡ್ತಾರೆ ಅವರೇ ಮುಖ್ಯಮಂತ್ರಿ.